ಆತ್ಮೀಯ ಬಂಧುಗಳೇ, ಹೇಗಿದ್ದಾರೆ ಎಲ್ಲರೂ? ಸ್ನೇಹಿತರೆ, ನೀವೆಲ್ಲರೂ ಕೂಡ ನೋಡ್ತಾ ಇರ್ಬೋದು, ಆದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರ್ತಕ್ಕಂಥದ್ದು, ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ತಳಪತಿ ವಿಜಯ್ ಅವ್ರದ್ದೇ. ಬಟ್ ಅವ್ರ ತಂದೆ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು? ಆದಷ್ಟು ತುಂಬ ವಿಷಯಗಳು ಗೊತ್ತಿರಲ್ಲ ಅನ್ಕೋತೀನಿ. ಬಟ್ ಇವ್ರ ತಂದೆ ನೀವು ನೋಡ್ತಾ ಇರ್ಬೋದು, ಇವರೇ ಅವ್ರ ತಂದೆ. ಇವ್ರ ತಂದೆ ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೂಡ ವರ್ಕ್ ಮಾಡಿದ್ರಂತೆ, ಕೆಲಸ ಮಾಡಿದ್ರಂತೆ, ತುಂಬ ಚಲನಚಿತ್ರಗಳಲ್ಲಿ ನಿರ್ದೇಶನ ಮಾಡಿದ್ರಂತೆ. ನಮ್ಮ ಕನ್ನಡದಲ್ಲಿ ಶಂಕರ್ ನಾಗ್ ಆಗ್ಬೋದು, ಅಂಬರೀಷ್ ಆಗ್ಬೋದು, ವಿಷ್ಣುವರ್ಧನ್, ದ್ವಾರಕೀಶ್ ಇವ್ರ ಜೊತೆ ಎಲ್ಲ ನಿರ್ದೇಶನವನ್ನು ಮಾಡಿ ನಂತರ ತಮಿಳು ಇಂಡಸ್ಟ್ರಿಗೆ ಹೋಗಿರ್ತಕ್ಕಂಥದ್ದು ಅನ್ನೋದು ನಿಮ್ಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಅನಿಸುತ್ತೆ. ಅವ್ರನ್ನ ಈಗ ನಾನು ಆದಷ್ಟು ಪರಿಚಯ ಮಾಡ್ತೀನಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸದಾ ನಿಮ್ಮ ಅವಕಾಶ ಹೀಗೆ ಇರಲಿ. ನಿಮಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ, ಫೇಸ್ಬುಕ್ ಪೇಜ್ ಕೂಡ ಫಾಲೋ ಮಾಡಿ. ಸ್ನೇಹಿತರು ನೋಡಿ, ನಟ ವಿಜಯ್ ತಂದೆ ಎಸ್.ಎ. ಚಂದ್ರಶೇಖರ್ ಅಂತ. ಇವರ ಪೂರ್ತಿ ಹೆಸರು ಬಂದು ನೋಡಿ ಎಸ್.ಎ. ಚಂದ್ರಶೇಖರ್ ಅಷ್ಟೇ. ನಮ್ಮ ವಿಷ್ಣುದಾದ ಅವ್ರ ಜೊತೆ, ಅಂಬರೀಷ್ ಜೊತೆ, ದ್ವಾರಕೀಶ್ ಜೊತೆ, ಶಂಕರ್ ನಾಗ್ ಜೊತೆ ಅಂತಹ ಕೆಲವೊಂದಷ್ಟು ಸ್ಟಾರ್ ನಟರಿಗೆ ಡೈರೆಕ್ಷನ್ ಮಾಡಿದ್ರಂತೆ. ಇಲ್ಲೇ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ನೋಡಿ ಡೈರೆಕ್ಷನ್ ಮಾಡಿದ್ರಂತೆ. ಬಟ್ ಯಾವ ಸಿನಿಮಾ ಅಂತಂದರೆ ಸಿನಿಮಾ ಹೆಸರು ಕೂಡ ಹೇಳ್ತೀನಿ ನೋಡಿ, ಯಾವ ಸಿನಿಮಾದಲ್ಲಿ ಮಾಡಿದರು, ಏನಾಗ್ತಾಯಿತ್ತು, ಮತ್ತು ಯಾಕೆ ಬಿಟ್ಟೋದ್ರು ತಮ್ಮ ಕನ್ನಡ ಇಂಡಸ್ಟ್ರಿನ ನೋಡಿ. ನಮ್ಮ ಶಂಕರ್ ನಾಗ್ ಜೊತೆ ನ್ಯಾಯ ಎಲ್ಲಿದೆ ಅನ್ನುವಂಥ ಒಂದು ಸಿನಿಮಾ ಅಂತ ಕೂಡ ಮಾಡಿದ್ರಂತೆ. ಅದು ಬಿಟ್ಟರೆ ತಮಿಳುನಾಡು ವಿಧಾನಸಭೆ ಚುನಾವಣೆಯಲ್ಲಿ ಈಗಾಗಲೇ ಕೂಡ 108 ಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸಿದಂತ ನೀವೆಲ್ಲ ನೋಡ್ಬೋದು ಅವ್ರ ಮಗ ತಳಪತಿ ವಿಜಯ್ ಅನ್ನೋರ. ಬಟ್ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಅಲೆ ಎಬ್ಬಿಸಿರ್ತಕ್ಕಂಥದ್ದು ಕೂಡ ನೋಡ್ತಾ ಇರ್ಬೋದು. ಬಟ್ ಅವ್ರದ್ದೆಲ್ಲ ಒಂದು ಬೇರೆ ಬಿಡಿ, ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಾ ಇರ್ತಕ್ಕಂಥ ವಿಚಾರ, ಸಖತ್ ಸದ್ದು ಮಾಡ್ತಾ ಇರ್ತಕ್ಕಂಥದ್ದು ಅದೆಲ್ಲ ಬೇರೆ ವಿಚಾರ. ಬಟ್ ಏನಂತಂದರೆ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅವ್ರ ತಂದೆ ತಳಪತಿ ವಿಜಯ್ ಅವರ ತಂದೆ ಚಂದ್ರಶೇಖರ್ ಅವರು ಕೂಡ ತುಂಬ ಕೆಲಸ ಮಾಡಿದರು. ಸ್ಟಾರ್ ನಿರ್ದೇಶಕರಾಗಿ ಕೆಲಸ ಮಾಡಿದರು. ಹಿಂದೆ ಎಲ್ಲೋ 1970-80 ಕಾಲದಲ್ಲಿ ಮಾಡಿದ್ದು. ಬಟ್ ಯಾಕೆಂದರೆ ಆಗಿನ ಕಾಲದಲ್ಲಿ ಇದ್ದವರು ಈ ವಿಡಿಯೋ ನೋಡ್ತಾ ಇರಲ್ಲ ಅನ್ಕೋತೀನಿ. ಆಗಿನ ಕಾಲ 1970-80 ಕಾಲದಲ್ಲಿ ಇದ್ದವರು ಈ ವಿಡಿಯೋ ಯಾರು ಅಂದರೆ ಆಗಿನ ಕಾಲ ವಿಡಿಯೋ ನೋಡಿದ್ರೆ ನಿಮ್ಗೇನಿಸುತ್ತೆ ಕೂಡ ಕಾಮೆಂಟ್ ಮಾಡಿ. ಯಾಕೆ ಅಂತಂದರೆ ಅವರು ಒಂದು ಸಮಯದಲ್ಲ ಸ್ಟಾರ್ ನಿರ್ದೇಶಕ ಅಂತ ಕೂಡ ಒಂದು ಬಿರುದು ತೊಗೊಂಡಿದ್ರಂತೆ ಆ ಟೈಮಲ್ಲಿ. ಏನಂತಂದರೆ ದಳಪತಿ ವಿಜಯ್ ಅವ್ರ ತಂದೆ ಚಂದ್ರಶೇಖರ್ ಅಂತಕ್ಕಂಥವ್ರು ಕೇವಲ ತಮಿಳು ಸಿನಿಮಾ ಅಂತ ಮಾತ್ರ ನಿರ್ದೇಶನ ಮಾಡಿಲ್ಲ, ನಮ್ಮ ಸ್ಯಾಂಡಲ್ವುಡ್ ಸೂಪರ್ ಸ್ಟಾರ್ಸ್ ಸಿನಿಮಾಗಳಿಗೂ ಕೂಡ ಆ್ಯಕ್ಷನ್ ಕಟ್ ಹೇಳಿದ್ದಾರೆ ಅಂತ ಹೇಳ್ಬೋದು. ನಮ್ಮ ಅಂಬರೀಷ್ ಸರ್ ಕೂಡ ತುಂಬ ಸಪೋರ್ಟ್ ಮಾಡ್ತಿದ್ದಂತೆ, ಇಲ್ಲೇ ಮಾಡಿ ನೀವು ಬೇರೆ ಎಲ್ಲೂ ಹೋಗ್ಬೇಡಿ, ಮತ್ತು ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲೇ ಬೆಳೀರಿ, ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನಮಗೆ ಸಿನಿಮಾಗಳನ್ನ ಮಾಡಿಕೊಡಿ ಅಂತೆಲ್ಲ ತುಂಬ ಕೇಳ್ಕೊಂಡಿದ್ರಂತೆ. ಈಗ ನೋಡಿ, ಲಾಸ್ಟ್ ಟೈಮ್ ಕೂಡ ಎಸ್ ನಾರಾಯಣ್ ಸರ್ ಕೂಡ ಹಿಂಗೆ ಹೇಳ್ಕೊಂಡಿದ್ರು. ಅಂಬರೀಷ್ ಸರ್ ನನಗೆ ಹೇಳ್ತಿದ್ರು, ಯಾಕೆ ವಿಷ್ಣುಗೆ ಸಿನಿಮಾ ಮಾಡಬೇಡಿ, ವಿಷ್ಣುಗೆ ಜಾಸ್ತಿ ಸಿನಿಮಾ ಮಾಡ್ತಿದ್ಯಾ, ನನಗೂ ಸಿನಿಮಾ ಮಾಡಿಕೊಡು ಅಂತ ಕೂಡ ಅಂಬರೀಷ್ ಸರ್ ಕೇಳ್ಕೊತಿದ್ರು ಯಾವಾಗಲೂ ಕೂಡ ಅಂತ ಕೂಡ ಎಸ್ ನಾರಾಯಣ್ ಕೂಡ ಇದೇ ರೀತಿ ಹೇಳ್ಕೊಂಡಿದ್ರು. ಬಟ್ ಅದೇ ರೀತಿ ನೋಡಿ, ಆಟೋರಾಜ ಶಂಕರ್ ನಾಗ್ ಕೂಡ ಹಲವು ಸಿನಿಮಾಗಳನ್ನು ನಿರ್ದೇಶನವನ್ನು ಮಾಡಿದರು. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂತಂದರೆ ಕೂಡ ಇವ್ರ ತಂದೆನೂ ಕೂಡ ಇದೇ ರೀತಿ ಹಲವಾರು ನಮ್ಮ ಕನ್ನಡ ಸಿನಿಮಾಗಳು ಇಂಡಸ್ಟ್ರಿಯಲ್ಲಿ ಕೂಡ ವರ್ಕ್ ಮಾಡಿ ಕೆಲವೊಂದಷ್ಟು ಗೌರವವನ್ನು ತಗೊಂಡು ಇಲ್ಲಿಂದ ಅಲ್ಲಿಗೆ ತಮಿಳು ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ಟಿರ್ತಕ್ಕಂಥದ್ದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನೀವೆಲ್ಲರೂ ಕೂಡ ಗೊತ್ತಿಲ್ಲದೇ ಇರ್ಬೋದು ನಿಮ್ಮೆಲ್ಲರಿಗೆ. ಯಾಕೆಂದರೆ ಯಾಕೆ ಗೊತ್ತಾಗ್ತಿಲ್ಲ ಅಂದರೆ 1970-80 ಒಂದು ಕಾಲ ಅದು ನೀವೆಲ್ಲರೂ ಗೊತ್ತಿರುತ್ತೆ. 1970-80 90 ಕಾಲ ಅಂತಂದರೆ ಈಗ ನೋಡಿ, ಈಗ 2026 ಅಂದರೆ ಅವ್ರಿಗೆ ಎಷ್ಟು ವರ್ಷ? ಆ್ಯಕ್ಚುಲಿ ಅವ್ರಿಗೆ ಒಂದು 70ರಿಂದ ಹೆಚ್ಚು ಕಮ್ಮಿ ಒಂದು 65-70 ವರ್ಷ ಇರ್ಬೋದೇನೋ. ನೋಡಿ, ನ್ಯಾಯ ಎಲ್ಲಿದೆ, ಗೆದ್ದ ಮಗ ಅಂತಕ್ಕಂಥ ಸಿನಿಮಾ ನೀವು ನೋಡಿರ್ಬೋದು. ಸಿಂಹ ಗರ್ಜನೆ ಅಂತಕ್ಕಂಥ ಒಂದು ಸಿನಿಮಾ, ಎಲ್ಲ ಒಂದು ಗೆಲುವು ನನ್ನದೇ ಅಂತಕ್ಕಂಥ ಒಂದು ಸಿನಿಮಾ, ಹಸಿದ ಹೆಬ್ಬುಲಿ ಅಂತಕ್ಕಂಥ ಒಂದು ಸಿನಿಮಾಗಳು, ಇವೆಲ್ಲ ಕೂಡ ನಿರ್ದೇಶನ ಮಾಡಿದ ಒಂದು ಮೂಲಕ ಚಂದ್ರಶೇಖರ್ ಅವರು ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಹಲವಾರು ಸಕ್ಸಸ್ ಕಂಡಿದ್ರಂತೆ ಆ ಟೈಮಲ್ಲೇ. ಬಟ್ ಆದರೆ ಅದೆಷ್ಟೋ ಮಂದಿಗೆ ಈ ವಿಚಾರ ಗೊತ್ತಿಲ್ಲ. ನಾನು ಹೇಳ್ತಾ ಇರ್ತಕ್ಕಂಥ ವಿಚಾರಗಳನ್ನು ನಿಮಗೆ ಎಷ್ಟೋ ಜನ ಮಂದಿಗೆ ಗೊತ್ತೇ ಇಲ್ಲ ಬಿಡಿ. ನಮ್ಮ ಕನ್ನಡದಲ್ಲಿ ಆಗಿರ್ತಕ್ಕಂಥ ಇವೆಲ್ಲ ಹಳೆಯ ಸಿನಿಮಾಗಳು. ನಮ್ಮ ರಾಜ್ಕುಮಾರ್ ಶಂಕರ್ನಾಗ್ ಯಾವಾಗ ಬದುಕಿದ್ರು ಆವಾಗ ಬದುಕಿರ್ತಕ್ಕಂಥ ಒಂದು ಸಿನಿಮಾಗಳು. ಏನಂತಂದರೆ ಅವರು 1980 ಕಾಲದಲ್ಲಿ 76-79 ಈ ಟೈಮಲ್ಲಿ ಅವ್ರಿಗೆ ಆಕ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ಮಾಡಿರ್ತಕ್ಕಂಥ ಈ ಸಿನಿಮಾಗಳು ಇವೆಲ್ಲ. ನೋಡಿ, ವಿಜಯ್ ಎಂಬ ಸಾಮ್ರಾಜ್ಯ ಕಟ್ಟಿದ ಒಂದು ಶಿಲ್ಪಿ ಅಂತಂದರೆ ಅವ್ರ ತಂದೆನೇ ನೀವು ಜಾಸ್ತಿ ಹೊಗಳಬೇಕು. ಯಾಕೆ ಅಂತಂದರೆ ಕೊಟ್ಟಿರ್ತಕ್ಕಂಥ ಒಂದು ನಿರ್ದೇಶನಕ್ಕೆ ತಂದಿದ್ದೇ ಬೆಳ್ಳಿ ತೆರೆಗೆ ತಂದಿದ್ದೆ ಅವ್ರ ತಂದೆ ಚಂದ್ರಶೇಖರ್ ಅವರು. ಬಟ್ ವಿಜಯ್ ಅವರನ್ನು 4-5 ತೀರ್ಪು ಚಿತ್ರದ ಮೂಲಕ ನಾಯಕನಾಗಿ ಲಾಂಚ್ ಮಾಡಿದ್ದಲ್ಲದೆ ವಿಜಯ್ ಬಾಲ್ನಾಟದಾಗಿ ಮಿಂಚಿದ ಹಲವು ಚಿತ್ರಗಳನ್ನು ಇವರೇ ನಿರ್ದೇಶನ ಮಾಡಿದರು ಅಂತ ಕೂಡ ಹೇಳಿದರು. ಬಟ್ ಏನಂತಂದರೆ ಇವ ಒಂದು ನಿರ್ದೇಶನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ತುಂಬ ದೊಡ್ಡದನ್ಸುತ್ತೆ. ಯಾಕೆ ಅಂತಂದರೆ ಆಗಿನ ಕಾಲಕ್ಕೆ ಹೋಲಿಸ್ಕೊಂಡ್ರೆ ಆಗಿನ ಕಾಲದಲ್ಲಿ ಡೈರೆಕ್ಟರ್ಸ್ ಅಂತಂದು ತುಂಬ ಕಡಿಮೆ ಇದ್ದರು. ಯಾಕೆಂತಂದರೆ ಈಗಿನ ಕಾಲದಲ್ಲಿ ಮನೆಗೂ ಕೂಡ ಒಂದು ಡೈರೆಕ್ಟರ್ ಬರ್ತಾ ಇದ್ದಾರೆ, ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ಗಳು ಬರ್ತಾ ಇದ್ದಾರೆ, ನೀವೆಲ್ಲ ನೋಡ್ತಾ ಇರ್ಬೋದು. ಎಲ್ಲರೂ ಕೂಡ ರೀಲ್ ಸ್ಟಾರು, ಇನ್ಸ್ಟಾಗ್ರಾಮ್ ಸ್ಟಾರು ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಆದರೆ ಹಿಂದೆ ಆಗಿರಲಿಲ್ವಂತೆ, ಮನೆಗೂ ಆಗಿರಲಿಲ್ಲ. ಬಟ್ ಇಲ್ಲೊಬ್ಬ ಡೈರೆಕ್ಟರ್ ಅಂತ ಸಿಕ್ಕಿದ್ರಾಗ್ತಿತ್ತು. ಯಾಕೆ ಅಂದರೆ ಕಾಂಪಿಟೇಷನ್ ಕಮ್ಮಿ ಇತ್ತು, ಯಾರಿಗೂ ಕೂಡ ಆಕ್ಷನ್ ಕಟ್ಟು ಡೈರೆಕ್ಷನ್ ಮಾಡೋಕ್ಕೆ ಬರ್ತಿರ್ಲಿಲ್ಲ. ಬಟ್ ಈಗ ಎಲ್ಲರೂ ಕೂಡ ಕಲ್ತ್ಕೋತಾ ಇದ್ದಾರೆ ಡೈರೆಕ್ಷನ್ನ. ನೀವೆಲ್ಲರೂ ಕೂಡ ನೋಡಿರ್ಬೋದು, ಡೈರೆಕ್ಷನ್ ಅಂತಕ್ಕಂಥದ್ದು ಅಷ್ಟು ಈಸಿ ವರ್ಕ್ ಅಲ್ಲ. ಏನೋ ನಾವು ಈಸಿಯಾಗಿ ಡೈರೆಕ್ಷನ್ ಮಾಡಿಬಿಡ್ತೀವಿ, ಈಸಿಯಾಗಿ ಏನೋ ಮಾಡಿಬಿಡ್ತೀವಿ ಅಂತ ಅನ್ಕೋತೀವಿ. ನಿಜವಾಗ್ಲೂ ಡೈರೆಕ್ಷನ್ ನಿರ್ದೇಶನ ಅಂತಕ್ಕಂಥದ್ದು ಅಷ್ಟು ಈಸಿನೂ ಅಲ್ಲ, ತುಂಬ ಕಷ್ಟ ಇದೆ.
ಯಾಕೆಂತಂದರೆ ಒಂದು ಚಿತ್ರವನ್ನು ನಿರ್ದೇಶನ ಮಾಡಬೇಕು, ಅದಕ್ಕೆ ಒಂದು ಕಥೆಯನ್ನು ಬರೀಬೇಕು, ಒಂದು ಸಂಭಾಷಣೆ, ಒಂದು ಸ್ಕ್ರೀನ್ ಪ್ಲೇ ಅಂತ ನಾವೇನು ಕರಿತೀವಿ, ಒಂದು ಟೈಟಲ್ ಅಂತ ಏನು ಬರಿತೀವಿ ಅದೆಲ್ಲ ಕೂಡ ಬರೆದು ಕತೆ ಸ್ಟೋರಿಗಳೆಲ್ಲ ಒಂದು ಡೈಲಾಗ್ಸ್ ಎಲ್ಲ ಬರೀಬೇಕು. ಅದಕ್ಕೆ ನೋಡಿ ಡೈಲಾಗ್ಸ್ ಅಂತ ನಾವೇನು ಕರಿತೀವಿ, ಮಾಸ್ಟ್ ಡೈಲಾಗ್ಸ್ ರೈಟರ್ಸ್ ಅಂತ ಕೂಡ ಕರಿತೀವಿ ಅವ್ರಿಗೆ. ಡೈಲಾಗ್ಸು ಮತ್ತು ಹಾಡುಗಳನ್ನು ಬರೀಬೇಕು ಒಂದು ಸಿನಿಮಾಗೆ. ನೋಡಿ ನಿಮ್ಮೆಲ್ಲರೂ ಕೂಡ ಗೊತ್ತಿರುತ್ತೆ ಹಾಡುಗಳು ಅಂತಂದರೆ ಸುಮ್ಮನೆ ಸಡನ್ಲಿ ನಾವು ಏನೋ ಬರಿತೀವಿ ಬರ್ಕೊಂಡು ಹೋಗಿದ್ರೆ ಅದು ಹಾಡಾಗಲ್ಲ. ಅದಕ್ಕೆ ಬೇಕಾದಂಥ ಒಂದು ರಚನೆ, ಹಾಡು ವಿನ್ಯಾಸಗಳನ್ನ ಇದೇ ಮೂವಿಗೆ ಇದೇ ಸಾಂಗ್ ಬೇಕು ಅಂತಕ್ಕಂಥದ್ದು ಕೆಲವೊಂದಷ್ಟು ನೃತ್ಯಗಾರರು, ಹಾಡುಗಳು, ಮ್ಯೂಸಿಕ್ ಡೈರೆಕ್ಟರು, ಮ್ಯೂಸಿಕ್ ನಿರ್ದೇಶನ ಮಾಡೋರು ಅವೆಲ್ಲ ಕೂಡ ಹಿಡಿಬೇಕಾಗುತ್ತೆ. ಮಿನಿಮಮ್ ಇಲ್ಲ ಅಂದರೆ 30ರಿಂದ 1 ಕೋಟಿವರೆಗೂ ಸಿನಿಮಾವನ್ನು ತೆಗಿಬೇಕಾಗುತ್ತೆ. 1 ಕೋಟಿವರೆಗೂ ಬಜೆಟ್ ಹಾಕಬೇಕಾಗುತ್ತೆ ಸಿನಿಮಾ ಮಾಡಬೇಕಂದ್ರೆ. ಬಟ್ ಇವ್ರ ತಂದೆನೂ ಅಷ್ಟೇ ಅದೇ ಕಾಲದಲ್ಲಿ, ಹಳೆ ಕಾಲದಲ್ಲಿ ತುಂಬ ನಮ್ಮ ಕನ್ನಡ ಇಂಡಸ್ಟ್ರಿಲಿ ತುಂಬ ಕಷ್ಟಪಟ್ಟು ಮೇಲೆ ಬಂದು ತಮ್ಮ ಮಗನನ್ನು ಈಗ ತಮಿಳ್ ಇಂಡಸ್ಟ್ರಿಲಿ ಈ ರೀತಿ ಬೆಳೆಸಿರ್ತಕ್ಕಂಥದ್ದನ್ನು ನಾವು ನೋಡ್ಬೋದು. ಬಟ್ ತಮಿಳ್ ಇಂಡಸ್ಟ್ರಿಗೆ ಯಾಕೆ ಹೋದ್ರು ನೋಡಿ, ನಮ್ಮ ಕನ್ನಡ ಇಂಡಸ್ಟ್ರಿಲಿ ಹಲವಾರು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ತಂದೆಯವರು. ಬಟ್ ಆದರೂ ಕೂಡ ತಮಿಳ್ ಇಂಡಸ್ಟ್ರಿಗೆ ಹೋದ ಕತೆ ಏನಾಯಿತು, ಕತೆ ಅಂತೂ ನಿಜವಾಗ್ಲೂ ಗೆದ್ದಿದ್ದಾರೆ ಇಲ್ಲ ಅಂತಲ್ಲ. ಅವರು ಮಿಸ್ಸೆಸ್ ಆಗ್ಬೋದು, ಅವರಾಗ್ಬೋದು, ಎಲ್ಲ ಒಂದು ಲವ್ ಮ್ಯಾರೇಜ್ ಆಗಿ ಅವರ ಮಗನನ್ನು ಓದಿಸಿ ಬೆಳೆಸಿ ಚಿಕ್ಕ ವಯಸ್ಸಲ್ಲೇ ಬಾಲನಟನಾಗಿ ಮಾಡಿದ್ದಾರೆ ಇಲ್ಲ ಅಂತಲ್ಲ. ಆದರೆ ನಟನೆಯ ಮೂಲಕ ಕಾಲಿಟ್ಟವರು, ಅಂದರೆ ನಿರ್ದೇಶನದ ಮೂಲಕ ಕಾಲಿಟ್ಟವರು ಹೋಗ್ತಾ ಹೋಗ್ತಾ ತಮ್ಮ ಮಗನನ್ನು ನಟನೆಯಲ್ಲಿ ತುಂಬ ತೊಡಗಿಸ್ಕೊಂಡ್ರು. ಬಟ್ ಈಗ ನೋಡಿ ನೆಮ್ಮದಿಯಿಂದ ಇದ್ದಾರೆ. ಯಾಕೆಂತಂದರೆ ಒಂದು ಆರೋಗ್ಯ ಸಮಸ್ಯೆ ಇಲ್ಲ, ಎಲ್ಲದಕ್ಕೂ ಕೂಡ ಒಂದು ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇದ್ದಾರೆ. ಆರೋಗ್ಯ ಸಮಸ್ಯೆ ಅಂತ ಹೇಳ್ಬೋದು. ಏನಂತಂದರೆ ಒಂದು ನೆಮ್ಮದಿ ಜೀವನ ಇದೆ ಅವರ ಹತ್ರ. ನೆಮ್ಮದಿ ಜೀವನ ಯಾಕಿದೆ ಅಂತಂದರೆ ಏನಂತಂದರೆ ಅವ್ರ ಮಗನಿಗಂತೂ ಒಂದು ಕೋಟಿ ದುಡ್ಡಿಗಂತೂ ಏನು ಬರ ಇಲ್ಲ. ಯಾಕೆಂತಂದರೆ ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ ಅವ್ರ ಹತ್ರ. ಒಂದು 600ರಿಂದ 800 ಕೋಟಿ ಆಸ್ತಿ ಇದೆ. ಈಗಲೂ ಕೂಡ ಅವರು ವರ್ಷಕ್ಕೆ ಒಂದು 200ರಿಂದ 300 ಕೋಟಿ ಆಸ್ತಿ ಮಾಡ್ತಾ ಇದ್ದಾರೆ. ಅವರವರ ಒಂದು ಬಿಸ್ನೆಸ್ ಆಗಲಿ, ಒಂದು ಟರ್ನ್ ಓವರ್ ಆಗಲಿ, ಈ ಥರ ಎಲ್ಲ ಇದ್ದೇ ಇರುತ್ತೆ. ಬಟ್ ಏನಂತಂದರೆ ಅವರ ಒಂದು ಆಪರ್ಚುನಿಟಿ ಅಂತ ನಾವೇನು ಕರಿತೀವಲ್ಲ, ಆ ಆಪರ್ಚುನಿಟಿನ ಯಾವತ್ತೂ ಕೂಡ ಮಿಸ್ ಮಾಡ್ಕೊಬಾರ್ದು. ಈಗ ನೋಡಿ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕೂಡ ನಮ್ಮ ರಾಜ್ಕುಮಾರ್ ಕೂಡ, ನಮ್ಮ ಶಂಕರ್ ನಾಗ್ ಅವರು ಎಲ್ಲರೂ ಕೂಡ ಇದೇ ರೀತಿ ಆಪರ್ಚುನಿಟಿಗಳು ಕೊಡ್ತಾಯಿದ್ರು. ಅದನ್ನು ಕೊಟ್ಮೇಲೆ ಮಿಸ್ ಮಾಡ್ಕೊಂಬಾರ್ದು. ಕೊಟ್ಟ ಮೇಲೆ ಮಿಸ್ ಮಾಡಿಕೊಂಡ್ರೆ ಅದು ಹೋಯ್ತು, ಇನ್ಯಾವತ್ತೂ ಕೂಡ ಆಪರ್ಚುನಿಟಿ ಬರೋಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದರೆ ಹೋಗ್ತಾ ಸಿನಿಮಾ ಇಂಡಸ್ಟ್ರಿ ಎಲ್ಲಿ ಹೋಗ್ತಾ ಇದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿಲ್ಲ. ಯಾಕೆಂದರೆ ನಮ್ಮ ವೀಕ್ಷಕರು ಏನಿದ್ದಾರೆ ಅವ್ರಿಗೆಲ್ಲರೂ ಕೂಡ ಅಷ್ಟು ಸಿನಿಮಾ ಇಂಡಸ್ಟ್ರಿ ಅರ್ಥ ಆಗಲ್ಲ ಎಲ್ಲರಿಗೂ ಕೂಡ. ಅಲ್ಲಿ ಸಿನಿಮಾ ಇಂಡಸ್ಟ್ರಿ ಯಾರು ವರ್ಕ್ ಮಾಡಿದ್ದಾರೆ ಅವ್ರಿಗೆ ಅರ್ಥ ಆಗುತ್ತೆ. ಒಂದು ಸಿನಿಮಾ ಆಗಲಿ, ಒಂದು ಕಥೆ ಆಗಲಿ, ಆ ಥರ ನಿರ್ದೇಶನ ಮಾಡ್ತಕ್ಕಂಥದ್ದು ಅವೆಲ್ಲ ಒಂದು ಲೊಕೇಶನ್ ನೋಡಬೇಕು. ನೋಡಿ ಒಂದು ಸಿನಿಮಾ ಮಾಡಬೇಕಂದ್ರೆ ನಾವು ಒಂದು ಲೊಕೇಶನ್ ಕೂಡ ನೋಡಬೇಕಾಗುತ್ತೆ. ಒಂದು ಏನಂತಂದರೆ ಲೊಕೇಶನ್ ಅಂತಂದರೆ ಒಂದು ಸ್ಥಳವನ್ನು ನೋಡಿ ಅಲ್ಲಿ ಒಂದು ಪರ್ಮಿಷನ್ ತೊಗೊಂಡು ಮತ್ತು ಗೌರ್ಮೆಂಟ್ ಪರ್ಮಿಷನ್ ತೊಗೋಬೇಕಾಗುತ್ತೆ ಆ ಸ್ಥಳಕ್ಕೆ. ಅಂತಂದರೆ ಒಂದು ಏನೋ ಗೌರ್ಮೆಂಟ್ ಜಾಗದಲ್ಲಿ ಮಾಡ್ತಾಯಿದ್ದೀವಿ, ಒಂದು ಸ್ಟುಡಿಯೋದಲ್ಲಿ ಮಾಡ್ತಾಯಿದ್ದೀವಿ ಅಂದರೆ ಬಾಡಿಗೆ ಕಟ್ಟಬೇಕಾಗುತ್ತೆ. ಇದೆಲ್ಲ ನೋಡಿ ಮಾಡುವಂಥದ್ದು ಒಬ್ಬ ನಿರ್ಮಾಪಕನ ಕೆಲಸನೇ ಆಗಿರುತ್ತೆ. ಅಲ್ಲಿ ನಿರ್ಮಾಪಕ ಮಾಡ್ತಕ್ಕಂಥ ಕೆಲಸಗಳು ಇಷ್ಟಿವೆ ನೋಡಿ. ಆದರೆ ಬಟ್ ಏನಂತಂದರೆ ನಾವು ಸಿನಿಮಾ ಇಂಡಸ್ಟ್ರಿ ಒಬ್ಬ ಹೀರೋ ಆಗಿ ಒಬ್ಬ ಗನ್ಮ್ಯಾನ್ಗಳನ್ನೆಲ್ಲ ಇಟ್ಕೊಂಡು ಒಬ್ಬ ದೊಡ್ಡ ನಟನಾಗಿ, ಸ್ಟಾರ್ ನಟನಾಗಿ ಬೆಳಿಬೇಕು ಅಂತಂದರೆ ಅಷ್ಟು ಈಸಿ ಅಂತಲ್ಲ, ನಿಜವಾಗ್ಲೂ ತುಂಬಾ ಕಷ್ಟ ಇದೆ. ಬಟ್ ಏನಂತಂದರೆ ತಳಪತಿ ವಿಜಯ್ ಅವರ ಒಂದು ಸಾಮ್ರಾಜ್ಯ ಈಗ ನೋಡ್ತಿರಲ್ಲ, ಅಷ್ಟು ಸಾಮ್ರಾಜ್ಯವನ್ನು ಕಟ್ಟಬೇಕು ಅಂದರೆ ಅವರಲ್ಲಿ ಕೋಟಿ ಆಸ್ತಿ ಇರಬೇಕು, ಇಲ್ಲ ಜೊತೆಗೆ ಅವರ ಟ್ಯಾಲೆಂಟ್ ಇರಬೇಕು. ನಿಜವಾಗ್ಲೂ ಅವರು ಸ್ವಂತ ಬುದ್ಧಿವಂತಿಕೆಯಿಂದ ಮಾತ್ರ ಸಾಧ್ಯ ಇದೆಲ್ಲ. ನೋಡೋಣ ಆದಷ್ಟು ನೆಕ್ಸ್ಟ್ ಎಪಿಸೋಡಲ್ಲಿ ಅವ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು, ಇನ್ನೇನು ವಿಚಾರ ಬರ್ತಾ ಇದೆ ಅವ್ರದ್ದೆಲ್ಲ ಹೊಸ ವಿಚಾರ ಇನ್ನೇನಿದೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.